ಹಾಯ್, ನಮಸ್ತೆ. ನೋಡಿ, ಇವರಿಗೆ 73 ವರ್ಷದ ಅಜ್ಜಿ. ಇವರು ನಮ್ಮ ದೂರದ ಸಂಬಂಧಿ, ಹಳ್ಳಿಲಿರೋದು. ಇವರು ಲೈಫಲ್ಲೇ ಥ್ರೆಡ್ಡಿಂಗು, ಐಬ್ರೋ, ಅಪ್ಪರ್ ಲಿಪ್ಪು ಏನು ಮಾಡ್ಕೊಂಡಿಲ್ಲ ಅವರು. ನಾವು ಅವರಿಗೆ ತುಂಬ ಫೋರ್ಸ್ ಮಾಡಿದ್ವಿ, ಒಪ್ತಾನೇ ಇರಲಿಲ್ಲ ಅವರು. ತುಂಬಾ ಫೋರ್ಸ್ ಮಾಡಿದ್ವಿ, ಇಲ್ಲ ನೀವು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣ್ತೀರಾ ಅಂತ. ಯಾಕಂದರೆ ಅವ್ರ ಮುಖದ ಮೇಲೆ ಖುಷಿನೂ ನಾವು ನೋಡಬೇಕಿತ್ತು. ಎಷ್ಟು ದಿನ ಇರ್ತಾರಲ್ವ. ಸೊ ಇವರು ಲೈಫಲ್ಲಿ ಫಸ್ಟ್ ಟೈಮ್ ಮಾಡಿದ್ದು, ಚೆನ್ನಾಗಿ ಕಾಣಲಿ ಅಂತ. ಅವರು ಸ್ವಲ್ಪ ಕೂಡ ನೋವು ಅಂತ ಹೇಳಿಲ್ಲ ಥ್ರೆಡಿಂಗ್ ಮಾಡುವಾಗ. ಮತ್ತು ಹೇರ್ ಕಟ್ಟು ಫಸ್ಟ್ ಟೈಮ್ ಜೀವನದಲ್ಲಿ ಅವ್ರು ಹೇರ್ ಕಟ್ಟು ಮಾಡಿಸ್ಕೊತಾ ಇರೋದು. ನೋಡಿ, ಸುಮ್ಮನೆ ಲೆವೆಲ್ ಕಟ್ ಮಾಡ್ತಾಯಿದ್ದೀವಿ. ಮತ್ತು ಅವ್ರಿಗೆ ಹೇರ್ ಡೈ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರು ಅದಕ್ಕೂ ಒಂದು ಸ್ವಲ್ಪನೂ ಒಪ್ಕೊಂಡಿಲ್ಲ ಹೇರ್ ಡೈಗೆ. ಎಷ್ಟು ಬೇಡ ಅಂದರು ಅಂದರೆ 1 ಅವರ್ ಅವ್ರಿಗೆ ನಾವು ಹಿಂಸೆ ಕೊಟ್ಟಿದ್ದೀವಿ. ಮಾಡಿಸ್ಕೊಳ್ಳಿ, ಇದು ಫಸ್ಟ್ ಟೈಮು, ಎಲ್ಲರಿಗೂ ಅಭ್ಯಾಸ ಇರೋಲ್ಲ ಅಂತೆಲ್ಲ ಹೇಳಿದ್ವಿ. ಅವರಂತಾರೆ ನನಗೆ ಅಭ್ಯಾಸ ಇಲ್ಲ ಅಂತ. ಅದಕ್ಕೆ ನಾವು ಏನು ಹುಟ್ಟುವಾಗಲೇ ಯಾರಿಗೂ ಅಭ್ಯಾಸ ಇರೋಲ್ಲ, ನೀವು ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ಮಾಡಿ ವಾಶ್ ಮಾಡಿ. ನೋಡಿ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ. ಅವರ ಹೇರ್ ನೋಡಿ, ಅವ್ರ ಥರನೇ ಕಾಣ್ತಾ ಇಲ್ಲ. ಈಗ ನಾನು ಹೇರ್ ಕಟ್ಟಾದಮೇಲೆ ಹೇರ್ ಡ್ರೈ ಮಾಡಿ ಸೆಟ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಫೈನಲ್ ಲುಕ್ ತೋರಿಸ್ತೀನಿ ನೋಡಿ. ಅವರು ನಂಬೋಕ್ಕಾಗ್ತಾ ಇಲ್ಲ, ನಿಜ ಇದು ನಾನು ಅಂತ ಆಶ್ಚರ್ಯಪಡ್ತಾಯಿದ್ರು. ಈಗ ನೋಡಿ ಫೈನಲ್ ಲುಕ್ ಇದು. ನಾವೇ ಹೇಳಿದ್ವಿ ಹಾಯ್ ಮಾಡಿ ಅಂತ. ಅವ್ರು ಯಾವಾಗಲೂ ಜಡೆನೇ